ಕೌಟುಂಬಿಕ ಕಾರಣಕ್ಕಾಗಿ ಆಗ್ತಾ ಇರುವಂಥ ಕೊಲೆಗಳ ಹಿಂದೆ ಅಥವಾ ಅಪರಾಧಗಳ ಹಿಂದೆ ಕಾನೂನಿನ ಭಯ ಇಲ್ಲದೆ ಇರೋದು ಕೂಡ ಕಾರಣ ಆಗ್ತಿದೆ. ನಾನು ಏನೋ ಒಂದು ಅಪರಾಧ ಮಾಡಿ ಜೈಲಿಗೆ ಹೋದರೆ ಸುಲಭವಾಗಿ ಆಚೆ ಬಂದು ಬಿಡ್ತೀನಿ ಅನ್ನುವಂಥ ನಂಬಿಕೆ, ವಿಶ್ವಾಸ ಇದು ಕೂಡ ಕೊಲೆಗಳಿಗೆ, ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ತಿದೆ ಅಂತ ಒಂದು ವಾದ ಇದೆ. ಇದರ ಬಗ್ಗೆ ಮಾತನಾಡೋಣ ನಾವು. ಈ ವಾದಕ್ಕೆ ಪೂರಕವಾಗಿ ಒಂದಿಷ್ಟು ಘಟನೆಗಳನ್ನು ನಾನು ಹೇಳಬೇಕು. ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಕೇಸನ್ನು ಹೇಳಿದೆ. ವೆನ್ನಿಲಾ ಅನ್ನುವಂಥ ಮಗುವನ್ನು ತಾಯಿ ಮತ್ತು ಆಕೆಯ ಪ್ರಿಯಕರ ಸೇರಿಕೊಂಡು ಕೊಲೆ ಮಾಡಿದರು ಅಂತ. ಆ ತಾಯಿ ಸದ್ಯ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಕಾನೂನು ಪ್ರಕಾರ ಅವರಿಗೆ ಬೇಲ್ ಸಿಕ್ಕಿದೆ, ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಇನ್ನೊಂದು ಕೇಸ್ ನಾನು ತೆಲಂಗಾಣದ ರಂಗಾರೆಡ್ಡಿ ಡಿಸ್ಟಿಕಲ್ಲಾಗಿರುವಂಥ ಕೇಸನ್ನು ಇಲ್ಲಿ ಉಲ್ಲೇಖಿಸ್ತೀನಿ. ಫೋಕ್ಸೋ ಕೇಸ್ನ ಆರೋಪಿಯೊಬ್ಬ ಜೈಲಿಗೆ ಹೋಗಿದ್ದ, ಹೊರಗೆ ಬಂದ, ಬೇಲ್ ತಗೊಂಡು ಆಚೆ ಬಂದ, 6 ಮರ್ಡರ್ ಮಾಡ್ದ. ಯಾರು ಕಂಪ್ಲೇಂಟ್ ಕೊಟ್ಟಿದ್ಲೋ ಆ ಬಾಲಕಿಯ ತಾಯಿ, ಬಾಲಕಿಯ ಅಜ್ಜಿ, ತನ್ನ ಹೆಂಡತಿ, ತನ್ನಿಬ್ಬರು ಮಕ್ಕಳು 6 ಮರ್ಡರ್ ಮಾಡಿ ತಾನೂ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಇಲ್ಲಿ ಯಾರನ್ನು ದೂರಬೇಕು ನಾವು? ಬೇಲ್ ಕೊಟ್ಟಂಥ ವ್ಯವಸ್ಥೆಗ, ಕಾನೂನಿನ ಭಯ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ ಈ ವಾತಾವರಣಕ್ಕೆ ಯಾವುದನ್ನು ಬೈಬೇಕು? ನನ್ನ ಸರನ್ನು ಕೇಳ್ತೀನಿ. ಕಾನೂನಿನ ಭಯ ಇಲ್ಲದೆ ಇರೋದು ಇದಕ್ಕೆಲ್ಲ ಕಾರಣ ಆಗ್ತಿದೆಯಾ? ಅದೇ ಒಂದೇನಾಗ್ತದೆ, ಅವ್ರು ಸ್ವೇಚ್ಛಾಚಾರ ಮಾಡ್ಕೊಳ್ಳಿ, ಬೇರೆ ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸ್ವೇಚ್ಛಾಚಾರಕ್ಕೆ ಯಾರಿಗೂ ಅಡ್ಡಿ ಇಲ್ಲ. ಅವರೇ ಆದಂಥ ಸ್ವೇಚ್ಛಾಚಾರ ಪ್ರವೃತ್ತಿನ ಏನು ಅಂಜಲಿ ರಾಮಣ್ಣ ಅವ್ರು ಹೇಳಿದ್ರಲ್ಲ, ಸುತ್ತ ಗೋಡೆ ಕಟ್ಕೊಬಿಡ್ತಾರೆ, ಒಳಗೆ ಸೇರ್ಕೊಬಿಟ್ಟು ಅವ್ರದೇ ಆದಂಥ ಕಲ್ಪನಾ ಲೋಕದಲ್ಲಿ ಇದ್ಬಿಟ್ಟು ಪ್ರಪಂಚನೇ ಹೀಗೆ ಅಂದ್ಕೊಂಡು ಹಿಂಗೆ ಆಚೆ ಬಂದು ಅಪರಾಧ ಮಾಡ್ತಾರೆ ಅಂತ. ಅದು 100ಕ್ಕೆ 100 ಸತ್ಯ. ಅವ್ರದೇ ಆದಂಥ ಒಂದು ಗೋಡೆ ಕಟ್ಕೊಬಿಡ್ತಾರೆ. ಕಟ್ಕೊಂಡಿದ್ರೂ ಸಹ ಅಂದರೆ ಕಾನೂನಿನ ಪರಿಮಿತಿ ಒಳಗಡೆ, ಅಂದರೆ ಕಾನೂನಿನ ಭಯ ಇಲ್ವಾ? ಖಂಡಿತ ಭಯ ಇದೆ, ಇಲ್ಲ ಅಂತ ಅಲ್ಲ. ಮತ್ತು ಆಚೆ ಬಂದು ಹೋದರೆ ನಾನು ಈಸಿಯಾಗಿ ಈಚೆ ಒಳಗಡೆ ಬಂದುಬಿಡ್ಬೋದಾ ಅಂತ ಅನ್ನುವಂಥದ್ದು ಸಹ ಅವ್ರು ಯೋಚನೆ ಮಾಡ್ತಾರೆ. ಪುಸ್ತಕ ತೆಗೆದು ನೋಡ್ತಾರೆ, ಅಯ್ಯಪ್ಪ ಇದಕ್ಕಿಲ್ಲ, ಇದು 10 ವರ್ಷ 15 ವರ್ಷ ಲೈಫ್ ಇಂಪ್ರಿಸನ್ಮೆಂಟು ಇದೆಲ್ಲ ತಿಳ್ಕೊತಾರೆ. ಯಾಕೆಂದರೆ ಇವೆಲ್ಲ ಕೈಯಲ್ಲಿ ಗೂಗಲಲ್ಲೆಲ್ಲ ಮಹಾಸ್ವಾಮಿ ಕೊಟ್ಬಿಡ್ತಾರೆ. ಪ್ರತಿ ದಿವಸ ನೋಡ್ತಾರೆ, ನೋಡೋದಿಲ್ಲ ಅಂತ ಅನ್ನೋಂಗಿಲ್ಲ. ಬಟ್ ಯಾವಾಗ ಇದು ನಮ್ಮ ಸ್ವೇಚ್ಛಾಚಾರದ ಮನೋಪ್ರವೃತ್ತಿಗಳು ಜಾಸ್ತಿ ಆಗ್ತವೆ, ಕಾರಣ ಒಂದು ಯಾತಕ್ಕೆ ಆಗ್ತಾ ಇದ್ದೇವೆ ಅಂತ ಅನ್ನುವಂಥದ್ದು ನಮ್ಮ ಏನು ಸೈಬರ್ ಫೋರೆನ್ಸಿಕ್ಕು ಮತ್ತು ಸೈಬರ್ ಕ್ರೈಮ್ ರಿಲೇಟೆಡ್ಗೆ ಸಂಬಂಧಪಟ್ಟಂಗೆ ಹೇಗೆ ಇದು ವಿಸ್ತಾರ ಮಾಡ್ಕೊಬಿಟ್ಟಿದೆ. ಆ ಪ್ರೈವೇಸಿ ಅಂತ ಅನ್ನುವಂಥ ವರ್ಡೇನಿದೆಯಲ್ಲ, ಅದು ನಮ್ಮನ್ನು ಹೇಗೆ ಕಟ್ಟಾಕಿದೆ ಮತ್ತು ಮಾನವ ಸಂಬಂಧಗಳ ಸರಪಳಿಗಳನ್ನ ಹೇಗೆ ಕೊಂದಾಕ್ಬಿಟ್ಟಿದೆ. ಪ್ರೈವೇಸಿ ಅಂತ ಅನ್ನುವಂಥದ್ದು ಅಂಜಲಿ ರಾಮಣ್ಣ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅದು 100ಕ್ಕೆ 100ರಷ್ಟು ಸತ್ಯ. ಅದನ್ನು ಪೊಲೀಸಾಗಿ ನಾವು ಸಹ ನೋಡ್ತಾ ಇದ್ವಿ. ಏನಪ್ಪ ಈ ಮಟ್ಟಕ್ಕೆ ಸಮಾಜ ಈ ಲೆವೆಲ್ಗೆ ಕುಸ್ತೋಗ್ಬಿಡ್ತಾ ಇದೆಯಲ್ಲ, ಹೇಗೆ ಮಾಡೋದು ಅಂತ ಅನ್ನುವಂಥದ್ದು. ಒಂದೇನಾಗ್ತದೆ ಅನ್ನೋ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು 2003ನಲ್ಲಿ ಒಂದು ಆ್ಯಸಿಡ್ ಹಾಕ್ತಾರೆ ಒಂದು ಹುಡುಗಿಗೆ. ಆ ಹುಡುಗ ಒಂದು ಆ್ಯಸಿಡ್ ಹಾಕ್ತಾನೆ. ಆ್ಯಸಿಡ್ ಆಯಿತು, ಅವನು ಅರೆಸ್ಟ್ ಆಯಿತು, JP ನಗರದಲ್ಲಿ ಅರೆಸ್ಟ್ ಆಯಿತು, ಎಲ್ಲ ಆಯಿತು. ಅರೆಸ್ಟ್ ಆದಮೇಲೆ ಅವಳು ಫುಲ್ ಕಂಪ್ಲೀಟ್ ಪೂರ ಎಲ್ಲ ಸುಟ್ಟಾದದನ್ನ ಹೈಕೋರ್ಟಲ್ಲೇ ಸಹ 2-3 ಸಾರಿ ಕರೆಸಿ ಅವಳನ್ನ ಮತ್ತೆ ಯಾವ ಹಾಸ್ಪಿಟ್ಲಲ್ಲಿ ಬೇಕೋ ಎಲ್ಲ ಟ್ರೀಟ್ಮೆಂಟ್ ಆಯಿತು, ಮುಗೀತು. ಅವನಿಗೆ ಸಜಾನೂ ಆಯಿತು. ಸಜಾದಲ್ಲಿ 7 ವರ್ಷ ಆದಮೇಲೆ ವಾಪಸ್ ಬಂದ. ದಟ್ ಟೈಮ್ ಐ ವಾಸ್ ಇನ್ ತಿಲಕ್ ನಗರ್, ಐ ಕೇಮ್ ಟು JP ನಗರ್ ಬಂದಾಗ ಈ ಹುಡುಗಿ ಮತ್ತು ಅವ್ರ ತಂದೆ ಬಂದರು. ಸರ್ ಅವ್ನು ಈಚೆ ಬಂದ್ಬಿಟ್ಟಿದ್ದಾನೆ ಸರ್, ನಮ್ಗೆ ಬದುಕೋಕೆ ಬಿಡ್ತಾ ಇಲ್ಲ ಸರ್, ಅವನು ಬದುಕೋಕೆ ಬಿಡ್ತಾ ಇಲ್ಲ ಸರ್ ನಮ್ಮನ್ನು. ಈಗ ನೋಡು ನಾನು ಹೆಂಗೆ ಬಂದಿದ್ದೀನಿ, ನೀನು ನೋಡಿ ಹೆಂಗಿದ್ದೆ, ದೆವ್ವ ಇದ್ದಂಗೆ. ಅವಳಿಗೇನೂ ಇಲ್ಲ ಬಾಡಿನಲ್ಲಿ, ಕಂಪ್ಲೀಟ್ಲಿ ಶಿ ಲಾಸ್ಟ್ ಎವ್ರಿಥಿಂಗ್. ಒಂಥರ ಬ್ಯೂಟಿಫುಲ್ ಗರ್ಲ್ ಅವಳು. ಆಯಿತು, ನನಗೆ ತಲೆ ಕೆಟ್ಟೋಗ್ಬಿಡ್ತು, ಏನು ಮಾಡೋದಲ್ಲ. ಆಯಿತು, ಇವ್ನು ಹೊಡೆದ್ಬಿಟ್ಟು ಚಿತ್ರಾನ್ನ ಮಾಡ್ಬಿಡೋದು ಬೇರೆ ವಿಚಾರ, ಅದು ನಮ್ಮ ಸಮಾಧಾನಕ್ಕೆ ಆಗ್ಬಿಡ್ತದೆ. ಇವನು ಮತ್ತೇನಾದರೂ ಒಂದು ರೀಗ್ರೂಪಿಂಗ್ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ನಾನು ಅವಾಗ ನಮ್ಮ ಸ್ಟೇಟ್ PP ಚಂದ್ರಮೌಳಿ ಸಾಹೇಬರಿದ್ದರು. ಹೋಗಿ ಫೈಲ್ ಎತ್ಕೊಂಡು ಕೂತ್ಕೊಂಡೆ. ಸರ್ ಇದಕ್ಕೆ ಏನಾದರೂ ಒಂದು ಗತಿ ಕಾಣಿಸ್ಬೇಕಲ್ಲ ಜೀವನದಲ್ಲಿ ಸರ್, ಇದು ನೋಡಿ ಈಗಾಗಲೇ ಮತ್ತೆ ಬಂದಿದ್ದಾನೆ ಅಂಥೇಳಿ ಮತ್ತೆ ಅಗೈನ್ ವಿ ಫೈಲ್ಡ್ ರಿಟ್ ಪಿಟಿಷನ್ ಹಾಕಿದ್ರು. ಒಂದು ಮಾಡೋಣ ಬರಲಿ ಕೋರ್ಟ್ಗೆ ಅಂತೇಳಿ ಈ ಆರ್ಗ್ಯೂಡ್ ದಿ ಮ್ಯಾಟರ್ ಎಗೈನ್ ಅವ್ರಿಗೆ ವಾಪಸ್ ತಗೊಂಡು ಬಂದು ಅವನನ್ನು ವಾರೆಂಟ್ ಇಶ್ಯೂ ಮಾಡಿದರು. ವಾರೆಂಟ್ ಇಶ್ಯೂ ಮಾಡಿದ ತಕ್ಷಣವೇ ಯಾವ ಮಟ್ಟಕ್ಕೆ ಅವ್ನು ತಪ್ಪಿಸ್ಕೊಂಡು ಓಡಾಡೋಕ್ಕೆ ಶುರು ಮಾಡಿಬಿಟ್ಟ ಅಂದರೆ ಗೊತ್ತಾಗ್ಬಿಡ್ತು ಅಂತ ಕಾಣಿಸ್ತದೆ. ನಾನು ಕೋರ್ಟ್ ಒಳಗಡೆ ಒಂದು 5-6 ಸಾರಿ ಇಯರಿಂಗಲ್ಲಿ ಬಾಯಿಗೆ ಬಂದಂಗೆ ಬಯಸ್ಕೊಂಡೆ. ನಿಮ್ಮ ಕೈಯಲ್ಲಿ ಒಬ್ಬನ ಇಟ್ಕೊಬರೋಕ್ಕಾಗೋದಿಲ್ವಲ್ರಿ ಏನೂರು, ನಾವು ದಮ್ ಕೊಟ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋದು. ಕೇರಳದಲ್ಲಿ ಯಾವುದೋ ಅದರಲ್ಲಿ ಹೋಗ್ಬಿಟ್ಟು ಎಸ್ಟೇಟಲ್ಲಿ ಸೇರ್ಕೊಬಿಟ್ಟಿದ್ದ. ಕೊನೆಗೆ ವಿ ಫೌಂಡ್ ಔಟ್ ಆಫ್ಟರ್ 3 months ತಗೊಬಂದು ಒಳಗಡೆ ಬಿಟ್ಟು ಅವನನ್ನು ಲೈಫ್ ಕನ್ವಿಕ್ಷನ್ ಮಾಡಿ ಒಳಗೆ ಬಿಸಾಕಿದ್ರು. ಕೋರ್ಟು ನಾವು ಯಾವ ಮಟ್ಟಕ್ಕೆ ಅದ್ರ ಜೊತೆ ನಾವು ಒಡನಾಟ ಮಾಡ್ತೀವಿ ಮತ್ತೆ ಅದನ್ನ ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದು ಬಹಳ ಒಳ್ಳೆ ಕೇಸ್ ಆಗಿ ಇಡೀ ದೇಶಕ್ಕೆ. ಉಮೇಶ್ ಅವರು ನೀವು ಮಾಡಿದ್ರಿ ಅದನ್ನ ಭಾಳಷ್ಟು ಕಡೆ ಆಗಲ್ಲ. ನಾನು ಶಾಬಾದ್ ಇದ್ದೊಂದು ತೆಲಂಗಾಣದೊಂದು ಇನ್ಸಿಡೆಂಟ್ ಹೇಳಿದೆ ಸರ್. ಫೋಕ್ಸೋ ಕೇಸಲ್ಲಿ ಅವ್ನು ಈಸಿಯಾಗಿ ಬೇಲ್ ತಗೊಂಡು ಆಚೆ ಬಂದ. ವೆನಿಲಾ ಕೇಸು, ವೆನಿಲಾ ಅನ್ನುವಂಥ ಮಗುವಿನ
ಮರ್ಡರ್ ಕೇಸು, ತಾಯಿ ಬೇಲ್ ಪಡ್ಕೊಂಡು ಆಚೆ ಬಂದರು. ಸಸ್ಪೆಂಡ್ ಆದಂಥ ಪೊಲೀಸರು ಆ ಕೇಸಲ್ಲಿ ಸರಿಯಾಗಿ FIR ಮಾಡಲಿಲ್ಲ, ತನಿಖೆ ಮಾಡಲಿಲ್ಲ. ಸಸ್ಪೆಂಡ್ ಆದ ಪೊಲೀಸರು ಇವತ್ತು ಕೂಡ ಸಸ್ಪೆಂಡ್ ಅಲ್ಲೇ ಇದ್ದಾರೆ. ಅವರು ಹೊರಗೆ ಬಂದು ಈಚೆ ಬಂದರು. ಈ ರೀತಿ ಇದ್ದಾಗ ಹೇಗೆ ಬೆಳೆಯುತ್ತೆ ಸರ್? ಭಯ ಹೆಂಗ್ ಬೆಳೆಯುತ್ತೆ, ನಂಬಿಕೆ ಹೆಂಗ್ ಬೆಳೆಯುತ್ತೆ ಈ ವ್ಯವಸ್ಥೆ? ಮಾರಲಿ ಎಲ್ಲಿ ನಾವು ಡೌನ್ ಆಗ್ಬಿಡ್ತಾ ಇದೀವಿ ಅಂದ್ರೆ, ಯಾವಾಗ ಈ ಥರ ಕೇಸಸ್ ಆದಾಗ ಎಲ್ಲೋ ಒಂದು ಕಡೆ ಸರಿಯಾದಂಥ ಕ್ರಮವನ್ನು ಸರಿಯಾದಂಥ ಕಾಲದಲ್ಲಿ ನಾವು ಭಾಳ ಆತ್ಮಸಾಕ್ಷಿಗೆ ವಂಚನೆ ಮಾಡಿಕೊಳ್ಳದೆ ನೇರವಾಗಿ ನಾವು ಚಾಲನೆ ಮಾಡದೇ ಇದ್ದಂಥ ಸಮಯದಲ್ಲಿ ಇಂಥ ಪ್ರಕರಣ, ಘೋರ ಪ್ರಕರಣ ಇದರಲ್ಲಿ ಫೇಲ್ ಆಗಿಬಿಟ್ಟು ನಾವುಗಳೇ ಅದರೊಳಗಡೆ ವಿಷವರ್ತುದ್ರೊಳಗಡೆ ಸಿಗಾಕಬಿಟ್ಟು ಅದರಿಂದ ಆಚೆ ತನಿಖೆಯಿಂದ ಆಚೆ ಬಂದ್ಬಿಟ್ಟು ಸಮಾಜದಲ್ಲಿ ತೂನುಸ್ಕೊಬಿಟ್ಟು ಈಚೆ ಬಂದ್ಬಿಟ್ಟಾಗ ಏನಾಗುತ್ತೆ, ನಮ್ಮ ಪರಿಸ್ಥಿತಿ ಏನಾಗ್ತದೆ ಹೇಳಿ? ಸಿಸ್ಟಮ್ ಕತೆ ಹೌದಲ್ವಾ? ಇದು ಸಿಕ್ಕಾಪಟ್ಟೆ ಡೆಂಟ್ ಆಗ್ತದೆ. ಇಂಥ ಒಂದು ಪ್ರಕರಣಗಳಿರ್ತಾವೆ ನೋಡಿ, ಅದು ಬೇರೆ ಲಂಚನೋ ಬೇರೆ ರುಶ್ವತೋ ಅದು ಬೇರೆ ವಿಚಾರ. ಬಟ್ ಇಂಥ ಘೋರ ಪ್ರಕರಣಗಳನ್ನ ಅದನ್ನ ಅನಲೈಸ್ ಮಾಡಿ ನಾನು ಏನು ಮಾಡಬೇಕು, ಯಾವ ಥರ FIR ಮಾಡಬೇಕು, ಇದ್ರೊಳಗಡೆ ಏನಿದೆ ಅಂತೇಳಿ ಇಮಿಡಿಯೇಟಿಗೆ ಸೀನಿಯರ್ ಆಫೀಸರ್ಗಳು ಮತ್ತು ಅವ್ರ ಜೊತೆ ಸೇರಿ ಸರ್ ಈ ಥರ ನಡೆದಿದೆ ಅಂತೇಳಿ ಇಂಥ ಸ್ಪ್ಯಾನ್ ಆಫ್ ಅರ್ಧ ಗಂಟೆ ಒಳಗಡೆ ತೀರ್ಮಾನ ತಗೊಂಡು FIR ಮಾಡದೆ ಯಾರೋ ಇಷ್ಟ ಬಂದಂಗೆ ಮಾಡಿಕೊಂಡು ಅದನ್ನು ಏನೋ ಒಂದು ಅದಕ್ಕೆ ಸಹಾಯ ಮಾಡೋ ಥರದಲ್ಲಿ ವರ್ತಿಸಿದಾಗ ಇನ್ನೊಂದು ಅಧಿಕಾರಿ ಬಂದು ನೋಡಿದಾಗ ಗೊತ್ತಾಗಲ್ವಾ ಇದು ಡಿರ್ಲಿಷನ್ ಮಾಡಿದ್ದಾನೆ ಇದ್ರ ಕೇಸಲ್ಲಿ ಏನ್ಬಿಟ್ಟು ಅಂತ. ಇಂಟೆನ್ಷನಲ್ ಡಿರ್ಲಿಷನ್ ಅಂತ ಬಂದಾಗ ನಾವು ವಿ ಶುಡ್ ಸ್ಯಾಕ್ ಎನಿಬಡಿ ಎಲ್ಸ್, ವಿ ಶುಡ್ ನಾಟ್ ಲೀವ್ ದೆಮ್. ದೇ ಆರ್ ಆಲ್ ಕ್ರಿಯೇಚರ್ಸ್. ಅವರು ಪೊಲೀಸ್ಗೆ ಅವ್ರನ್ನ ಕಾಂಪ್ರಮೈಸೇ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಏನು ಮಾಡ್ಬಿಡ್ತಾರೆ ಗೊತ್ತಾ, ಇಂದು ಬಾಗ್ಲಲ್ಲಿ ಹೋಗಿ ಮುಂದೆ ಬಾಗ್ಲಲ್ಲಿ ಬಂದ್ಬಿಡ್ತಾರೆ. ದಿಸ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಡೇಕ್. ಬಿಡಬಾರ್ದು ಅವ್ರನ್ನ. ಅವ್ರು ಬಂದ್ಕೊಳ್ಳಿ. ಅವ್ರು ಎಂದೂ ಕಾಕಿ ಬಟ್ಟೆನ ಕೊಡಲೇಬಾರ್ದು, ಅವ್ರಿಗೆ ಹಾಕೊಳ್ಳೇಬಾರ್ದು. ಅವರು ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು. ಎಕ್ಸಿಕ್ಯೂಟಿವ್ ನಾನು ಗಮನಿಸಿದ್ದೀನಿ ಸರ್, ಎಷ್ಟೋ ಕೇಸ್ಗಳಲ್ಲಿ ಈಗ ಹುಡುಗ ಹುಡುಗಿಯನ್ನು ಹತ್ಯೆ ಮಾಡಿದ, ಹುಡುಗಿ ಹುಡುಗನ ಹತ್ಯೆ ಮಾಡಿದ, ಏನೋ ಗಲಾಟೆ ಇರುತ್ತೆ, ಪೊಲೀಸ್ ಸ್ಟೇಷನಿಗೆ ಕರೆಸಿ 1-2 ತಿಂಗಳ ಹಿಂದೆ ಸಂಧಾನ ಮಾಡಿರ್ತಾರೆ, ವಾಪಸ್ ಕಳಿಸಿರ್ತಾರೆ. ಅದೇ ಆನಂತರ ಕೊಲೆಯಲ್ಲಿ ಮುಗಿದು ಹೋಗಿರುತ್ತೆ. ಹೌದು, ಅಲ್ವಷ್ಟು ಕೆಲವಾರು ನಾವುಗಳನ್ನು ಸಹ ಕರೆಸ್ತೀವಿ, ಅನ್ನೋ ಕಾರಣಕ್ಕಾಗಿ ನೀವು ಸಂಧಾನದ ಪ್ರಯತ್ನ ಮಾಡಬಹುದು. ಕೌಟುಂಬಿಕವಾಗಿ ಅವರು ಹಾಳಾಗೋದು ಬೇಡ ಅಂದ್ರೆ ಕೊಲೆ, ಬಟ್ ಆ ಮಾನವೀಯತೆಯೇ ಮುಳುವಾಗ್ತಿದೆ ಅಂತ. ಕೊಲೆ ಯತ್ನಗಳಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಆಮೇಲೆ ಅವನ ಇಂಟೆನ್ಷನ್ ಏನಿದೆ ಅಂತ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಆವಾಗ ನಾವು ಸರಿಯಾದಂಥ ತೀರ್ಮಾನ ತಗೋಬೇಕು, ಕಾಂಪ್ರಮೈಸಸ್ ಮಾಡಬೇಕು. ಪೊಲೀಸು ನಾವು ಕೂತ್ಕೊಬಿಟ್ಟು ಆದ ತಕ್ಷಣನೇ ಏನಿದೆಯೋ ಅದನ್ನು ಕ್ರಮ ಜರುಗಿಸಿ ಜೈಲಿಗೆ ಬಿಟ್ಬಿಡುವಂಥದ್ದು ಅಲ್ಲ. ಮಾನವೀಯತೆ ಮುಳುವಾಗ್ತಿದೆ. ಅದನ್ನೂ ಸಹ ಡಿಸ್ಅಡ್ವಾಂಟೇಜ್ ತಗೋತಾ ಇದ್ದಾರೆ ಇವರು. ಆಚೆ ಬಂದ ತಕ್ಷಣ ಹೊಡೆದಾಗ ಅವಾಗ ನಮ್ಮ ಮೇಲೆ ಬರುತ್ತೆ, ಪೊಲೀಸರು ಕರ್ಕೊಂಡು ಹೋದ್ರು ಬಿಟ್ರೋ ಏನೋ ಮಾತುಕತೆ ಮಾಡಿದ್ರು ಆಗ್ಲೇ ಬಂದು ಸಾಯಿಸ್ಬಿಟ್ಟ ಅಂತ ಹೇಳಿ ಅಂತ. ಇವೆಲ್ಲ ರಿಸ್ಕೇ. ಆದ್ರೂ ನಮ್ಮ ಇಂಟೆನ್ಷನ್ ಸರಿ ಇರಬೇಕಲ್ಲ. 100ಕ್ಕೆ 100ರಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಮೈ ಇಂಟೆನ್ಷನ್ ಈಸ್ ಕರೆಕ್ಟ್ ಅಂತ ಅನ್ನುವಂಥದ್ದು ಗೊತ್ತಾಗಬೇಕು. ಅಂಜಲಿ ಅವರನ್ನ ಇದೇ ಪ್ರಶ್ನೆ ನಾನು ಮೂವ್ ಮಾಡ್ತೀನಿ. ಮೇಡಮ್, ಕಾನೂನಿನ ಭಯ ಬಹಳ ಕೇಸ್ಗಳಲ್ಲಿ ನೋಡಿದ್ವಿ ನಾವು. ಕಾನೂನಿನ ಭಯ ಇಲ್ಲ, ಏನಾಗತ್ತೆ ಮಹಾ, ಜೈಲಿಗೆ ಹೋದ್ರೆ 3 ತಿಂಗಳಲ್ಲಿ ಬೇಲ್ ಆಗತ್ತೆ ರೀ ನನಗೆ ಅಂತ ಬಹಳಷ್ಟು ಜನ ಅಕ್ಯೂಸ್ಡ್ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಮಾತನಾಡಿದ್ದಿದೆ ಬಹಳ ಕೇಸ್ಗಳಲ್ಲಿ. ಏನಾಗತ್ತೆ ಮಹಾ ಅಂತ. ಸೊ ಇದು ಕಾರಣ ಆಗ್ತಿದೆಯಾ ಈ ರೀತಿಯ ಕೇಸ್ಗಳು ಜಾಸ್ತಿ ಆಗುತ್ತೆ? ನಾವು ಈ ರೀತಿಯಾದಂತಹ ಅಪರಾಧಿಕ ಘಟನೆಗಳೆಲ್ಲ ನಡೆದಾಗ ನಾವು ಕಾನೂನಿನ ಭಯ ಇಲ್ಲ, ಸ್ಪೀಡಿ ಟ್ರಯಲ್ ಆಗ್ಬೇಕು, ಪೊಲೀಸ್ ಕೆಟ್ಟ ಹೋಗ್ಬಿಟ್ಟಿದ್ದಾರೆ, ನ್ಯಾಯಾಲಯದಲ್ಲಿ ಇರುವಂತಹ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಿಲ್ಲ, ಇದನ್ನ ಹೇಳ್ತೀವಿ ಮತ್ತು ನಿಲ್ಲಿಸ್ಬಿಡ್ತೀವಿ. ಆದರೆ ನಾವು ಒಂದು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ದೇ ಇರೋ ವಿಷಯ ಅಂದ್ರೆ, ಭಯ ಮತ್ತು ಮರ್ಯಾದೆ ಅನ್ನುವ 2 ಪರಿಕಲ್ಪನೆಗೆ ಈ ಸಮಾಜದಲ್ಲಿ ಈಗ ವ್ಯಾಖ್ಯಾನ ಬದಲಾಗಿ ಬಿಟ್ಟಿದೆ. ಮೊದಲೆಲ್ಲ ಒಬ್ಬ ಪೊಲೀಸ್ನವರು ನಮ್ಮನ್ನ ಮಾತಾಡ್ಸಿದ್ರು ಅಂದ್ರೇನೆ, ಅಯ್ಯೋ ನನ್ ಗೌರವಕ್ಕೆ ಕಡಿಮೆ ಆಗೋಯ್ತು, ಅಕ್ಕಪಕ್ಕದವ್ರು ಏನಂತಾರೆ, ಮರ್ಯಾದೆ ಹೋಯ್ತು ಅಂತ ಇದ್ದಿದ್ದು, ಈಗ ಪೊಲೀಸ್ನವರಿಗೆ ನಾವೇ ಹಿಂದಿರುಗಿ ಹೊಡೆಯುವಷ್ಟು ಮರ್ಯಾದೆ ಅನ್ನುವ ವ್ಯಾಖ್ಯಾನ ಬದಲಾಗಿದೆ. ಪೊಲೀಸ್ ಜೀಪಲ್ಲಿ ಹೋಗುವಾಗ ಟಾಟಾ ಮಾಡ್ಕೊಂಡು ಹೋಗುವಂತ ಜನಗಳನ್ನ ನೋಡಿದ್ದೀವಿ. ಅದನ್ನ ಒಂದು ಹೆಮ್ಮೆ, ಜೈಲಿಗೆ ನಾನು 3 ದಿನ ಜೈಲಿಗೆ ಹೋಗ್ಬಿಟ್ಟು ಬಂದೆಪಾ, 1 ವಾರ ಜೈಲಲ್ಲಿ ಇದ್ಬಿಟ್ಟು ಬಂದೆಪಾ ಅಂತ ಹೇಳೋದನ್ನ ಹೆಮ್ಮೆ ಅನ್ನುವ ಹಾಗೆ ಸಮಾಜದಲ್ಲಿ ಬದಲು ಮಾಡಿದೀವಿ. ಅಂದ್ರೆ ಭಯ ಮತ್ತು ಮರ್ಯಾದೆ ಎನ್ನುವುದರ ವ್ಯಾಖ್ಯಾನ ಬದಲಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದು ಕಾರಣವೂ ನಮ್ಮ ಮುಂದೆಯೇ ಇದೆ. ಅದನ್ನ ಬದಲಾವಣೆ ಮಾಡೋದು ಹೇಗೆ ಅಂತ ನಮ್ಮಲ್ಲಿ ಸೈಕಲಾಜಿಕಲ್ ಟರ್ಮ್ ಒಂದಿದೆ, ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್ ಅಂತ. ಅಂದ್ರೆ ಓವರ್ ಎಕ್ಸ್ಪೋಜರ್ ಆಗ್ತಾ ಯಾವುದು ತಪ್ಪಲ್ಲ. ಈಗ ಉದಾಹರಣೆ ಹೇಳ್ತೀನಿ, ನಮ್ಮಲ್ಲಿ ಒಬ್ರು ಸೆಲೆಬ್ರಿಟಿ ಅವರು ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗಿದ್ದಾರೆ. ಅವರು ಹೋದ ತಕ್ಷಣ ಅದು ಜನರೆಲ್ಲ ಅಯ್ಯೋ ಹೀಗಾಯ್ತಾ ಹಾಗಾಯ್ತಾ ಅಂತ ಮಾಧ್ಯಮದವರು ಎಲ್ಲರೂ ಸೇರ್ಕೊಂಡು ಮಾತಾಡಿದ್ವಿ.
ಬರ್ತಾ 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 ಏನಾಯ್ತು, ಅವ್ರೊಬ್ರೇ ಕೊಲೆ ಮಾಡಿರೋದಾ, ಎಷ್ಟೊಂದ್ ಜನ ಕೊಲೆ ಮಾಡಿಲ್ವಾ, ಪಾಪ ಅವ್ರನ್ನ ಬಿಡಕ್ಕೆ ಏನು ಅಂತ ಶುರುವಾಯ್ತು. ದಿಸ್ ಇಸ್ ಕಾಲ್ಡ್ ಕಂಪ್ಯಾಷನ್ ಫಟಿಗ್. ಅಂದ್ರೆ ಸಹಾನುಭೂತಿಯಲ್ಲಿ ಸುಸ್ತಾಗ್ಬಿಡ್ತೀವಿ ನಾವು. ಸಹಾನುಭೂತಿ ನಿತ್ಯ ಆಳೋನಿಗೆ ನಿತ್ಯ ಸಾಯಂಗಳೋರ್ ಯಾರು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ. ಅಂದ್ರೆ ದಿನಾಗ್ಲೂ ಅದನ್ನೇ ನೋಡ್ತಾ ಇದೀವಿ. ಓವರ್ ಎಕ್ಸ್ಪೋಜರ್ ಟು ಎವ್ರಿ ಫೀಲಿಂಗ್, ಎಲ್ಲಾ ಎಮೋಷನ್, ಎಲ್ಲಾ ಭಾವನೆಗಳಿಗೂ ಈಗ ಅಂಗೈನ ಎಕ್ಸ್ಪೋಜರ್. ಚಕ 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 ಒತ್ತೀವಿ, ನೋಡ್ತೀವಿ. ಆಮೇಲೆ ಇದು ನೋಡಿ, ಯಾವುದು ಅಪರಿಚಿತ. ನಾನು ಪರಪನಾಗ್ರಹಾರ ಜೈಲಿಗೆ ಪದೇ ಪದೇ ವಿಸಿಟ್, ಕಾರ್ಯನಿಮಿತ್ತ ಪದೇ ಪದೇ ವಿಸಿಟ್ ಮಾಡಿ ಅಲ್ಲಿನ ಮಹಿಳಾ ಬ್ಯಾರಕ್ ನಲ್ಲಿ ಮಹಿಳಾ ಆರೋಪಿಗಳ ಜೊತೆ ಮತ್ತು ಅಪರಾಧಿಗಳ ಜೊತೆ ಮಾತಾಡುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ಬೇಸಿಕ್ ಆನ್ ದಾಟ್ ಹೇಳ್ತಾ ಇದ್ದೀನಿ. ಅಪರಿಚಿತರ ನಡುವೆ ನಡೆದ ಕೊಲೆ ಅಥವಾ ಸೆಲ್ಫ್ ಡಿಫೆನ್ಸ್ ನಲ್ಲಿ ನಡೆದ ಕೊಲೆ ಬಹಳ ಕಡಿಮೆ. ಅದು ಕುಟುಂಬದ ಒಳಗಿರ್ಲಿ, ಕುಟುಂಬದ ಹೊರಗಿರ್ಲಿ. ಹೆಚ್ಚಿನ ಅಪರಾಧಗಳು ಎಲ್ಲವೂ ಪ್ರೀಪ್ಲಾನ್ಡ್. ಅದು ಪ್ರೀಪ್ಲಾನ್ಡ್ ಅಂದ್ರೆ ನಾನು ಚಾಕುನ ಹೀಗೆ ತಗೋಬೇಕು, ಹೀಗೆ ಚುಚ್ಚಬೇಕು, ಆ ತರ ಅಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಒಂದು ಒತ್ತಡವನ್ನ, ನಮ್ಮ ಮನಸ್ಸಿನ ಭಾವನೆಗಳನ್ನ, ಅಹಮ್ಮನ್ನ ನಾವು ಕಂಟ್ರೋಲಿಗೆ ತೆಗೆದುಕೊಳ್ಳಕ್ಕಾಗದೆ ಅದು ಕೂಡಿಟ್ಟು 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 ಮಾಡಿಕೊಂಡು ಅದರ ಬಗ್ಗೆ ನಾವು ಕೊಲೆ ಮಾಡುವ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಓವರ್ ಎಕ್ಸ್ಪೋಜರ್. ಎಲ್ಲವೂ ನಮಗೆ ಈಗ ಹೆಚ್ಚುವರಿಯಾಗಿ ನಾವು ಅದಕ್ಕೆ ನಮ್ಮನ್ನ ನಾವು ತೆರ್ಕೊಂಡಿದೀವಿ. ದಟ್ ಇಸ್ ಕಾಲ್ಡ್ ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್. ಯಾವುದೇ ಕಾರಣಕ್ಕೂ ನಮ್ಗೆ ಅದು ಈಗ ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಮುಂಚೆ ಎಲ್ಲ ಬ್ಯೂಟಿ ಪಾರ್ಲರ್ ಹೋಗುವುದು ಒಂದು ಖಾಸಗಿ ವಿಷಯವಾಗಿತ್ತು. ಅಲ್ಲಿ ಏನ್ ಮಾಡ್ಕೊಳ್ತಾರೆ ಹುಡುಗಿರು ಅನ್ನೋದು ಹುಡುಗರಿಗೆ ಒಂದು ಕ್ಯೂರಿಯಾಸಿಟಿ ವಿಷಯವಾಗಿತ್ತು. ವ್ಯಾಕ್ಸಿಂಗ್ ಇರಬಹುದು, ಏನೇನೋ ಇರುತ್ತಲ್ಲ, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಐಬ್ರೋಸ್ ಎಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಹುಡುಗನೇ ಮುಖದಲ್ಲಿ ಅವಳಿಗೆ ವ್ಯಾಕ್ಸಿಂಗ್ ಮಾಡಿ ಕೊಡ್ತಾನೆ, ಹುಡುಗನೇ ಐಬ್ರೋ ಶೇಪಿಂಗ್ ಮಾಡ್ಕೊಡ್ತಾನೆ ಮನೆಯಲ್ಲಿ. ಬಾಯ್ ಫ್ರೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ತಮ್ಮ ಇರ್ಬೋದು. ಹೀಗೆ ಎಲ್ಲವಕ್ಕೂ ನಾವು ನಮ್ಮನ್ನು ತೆರೆದುಕೊಂಡಾಗ ಅಲ್ಲಿ ಒಂದು ಭಾವನಾತ್ಮಕ ಕೊರತೆ ಉಂಟಾಗತ್ತೆ. ನಮಗೂ ನಮ್ಮ ಯಾವ ಭಾವನೆಯನ್ನು ನಾವು ತೋರಿಸ್ಬೇಕಾಗಿರುತ್ತೋ ಆ ಭಾವನೆಗೂ ಒಂದು ಬ್ರಿಡ್ಜ್, ಒಂದು ಗ್ಯಾಪ್ ಉಂಟಾಗತ್ತೆ. ಹಾಗಾಗಿ ನಾವು ಅದಕ್ಕೆ ಅಪೋಸಿಟ್ ಭಾವನೆಯನ್ನ ತೋರಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಕಾಲೇಜ್ನಲ್ಲಿ ಮಾತಾಡುವಾಗ ಸೆಕ್ಸ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೆಕ್ಸ್ ಎಜುಕೇಶನ್ ಅಂದ್ರೆ ಏನು ಅಂತ ಕೇಳಿದಾಗ ಬಹುಪಾಲು ಯುವಕ ಯುವತಿಯರು ಕಾಲೇಜಿನಲ್ಲಿ PUC ಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳುಗಳು ಹೇಳಿದ್ದು ಬಯೋಲಾಜಿಯನ್ನು ಹೇಳಿಕೊಡುವುದು. ಸೆಕ್ಸ್ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬೇಕಾದಂತಹ ಅಂಗಗಳ ರಚನೆ ಇರಬಹುದು ಮತ್ತು ಅದರ ಕ್ರಿಯೆ ಬಗ್ಗೆ ಇರಬಹುದು, ಬಯಾಲಜಿ ಹೇಳ್ಕೊಡೋದು ಅಂತ. ಆದ್ರೆ ಸೆಕ್ಸ್ ಎಜುಕೇಶನ್ ಅಂದ್ರೆ ಬರೀ ದೇಹದ ರಚನೆ, ಬಯಾಲಜಿ, ಫಿಸಿಯಾಲಜಿ, ಭೌತಿಕವಾದದ್ದನ್ನ ಹೇಳ್ಕೊಡುವುದು ಅಲ್ಲ. ಸೆಕ್ಸ್ ಎಜುಕೇಶನ್ ಅಂದ್ರೆ ಆ ಒಂದು ಕ್ರಿಯೆಯಲ್ಲಿ ನಮ್ಮ ಮನಸ್ಸು ಹೇಗಿರಬೇಕು, ನಮ್ಮ ಮನಸ್ಸಿನ ಕಂಟ್ರೋಲ್ ಹೇಗಿರಬೇಕು ಮತ್ತು ಯಾಕಿರಬೇಕು ಅಂತ ಹೇಳ್ಕೊಡೋದು ಸಹ ಇನ್ಕ್ಲೂಸಿವ್ ಸೆಕ್ಸ್ ಎಜುಕೇಶನ್ ಆಗತ್ತೆ. ನಾವು ಎಲ್ಲವನ್ನೂ ಬಿಟ್ಬಿಟ್ಟು ಬರೀ ಆ ಸೆಕ್ಸ್ ಅನ್ನುವ ಪದಕ್ಕೆ ಒತ್ತು ಕೊಡ್ತಾ ಇರೋದ್ರಿಂದ ಯಾವ ಭಾವನೆ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕಾಗಿತ್ತೋ ಅದು ಉತ್ಪತ್ತಿ ಆಗದೆ, ಅಂದ್ರೆ ನಿಜವಾದ ಭಾವನೆಗೂ ನಮಗೂ ಗ್ಯಾಪ್ ಆಗಿ ಮಧ್ಯದಲ್ಲಿ ಹೀಗೆ ಕೊಲೆ ಆಗುವಂತಹ ಡಿವಿಯೇಟೆಡ್ ಭಾವನೆಯನ್ನ ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕೆ ಇಂತಹ ಕೊಲೆಗಳು ಹೆಚ್ಚುತ್ತಾ ಇದೆ. ನೀವಾಗ್ಲೇ ಹೇಳಿದಂಗೆ ಭಯ ಮರ್ಯಾದೆ ಏನು ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಭಯ ಇಲ್ಲದೆ ಇರೋದಕ್ಕೆ ಕಾರಣಗಳು ಈ ರೀತಿಯಾಗಿ, ಅದೇ ನೀವ್ ಹೇಳಿದ್ರಲ್ಲ, ಅಯ್ಯೋ ಹೋದ್ರೇನೋ 3 ತಿಂಗಳಲ್ಲಿ ಈಚೆ ಬರ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ನ್ಯಾಯಾಧೀಶರುಗಳು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಅವರು ಸಹ ಬೇಲ್ ಇಸ್ ಎ ಮ್ಯಾಟರ್ ಆಫ್ ರೈಟ್. ತುಂಬಾ ಅಪರೂಪದ ಪ್ರಕರಣಗಳಲ್ಲಿ ಬೇಲ್ ಕೊಡದೆ ಒಳಗಡೆ ಇಟ್ಟಿರೋಣ, ಇಲ್ಲದೆ ಇದ್ರೆ ಬೇಲ್ ಅನ್ನುವುದು ಒಬ್ಬ ಮನುಷ್ಯನ ಹಕ್ಕು ಅನ್ನೋ ರೀತಿಯಲ್ಲೇ ನೋಡುವುದರಿಂದ ತುಂಬಾ ಸುಲಭವಾಗಿ ಬೇಲ್ ಸಿಗೋದ್ರಿಂದ ಬೇಲ್ ಮೇಲೆ ಈಚೆ ಬರ್ತೀನಿ. ನಾನು ನೋಡಿದ್ದೀನಿ ಒಂದಷ್ಟು ಆರೋಪಿಗಳು ಬೇಲ್ ಕೊಡಬೇಕಾದಂತಹ ವ್ಯಕ್ತಿಗಳನ್ನ ರೆಡಿ ಮಾಡ್ಕೊಂಡೇ ಇಂತಹ ಕೃತ್ಯಕ್ಕೆ ಇಳಿದಿರುವಂತಹ ಆರೋಪಿಗಳನ್ನು ನೋಡಿ. ಹೌದು, ಎಸ್, ನಾನು ಲಹರಿ ಅವರನ್ನು ಕೇಳ್ತೀನಿ. ಮರ್ಯಾದೆ ಮತ್ತು ಭಯದ ಡೆಫಿನೇಷನ್ ಚೇಂಜ್ ಆಗಿದೆ. ಸೊ ಇದು ಕಾರಣ ಆಗತ್ತೆ ಸಮಾಜದಲ್ಲೇ ಇದು ಬೆಳೆದಿದೆ ಈಗ ಅಂತ. ಮ್ಯಾಮ್ ಹೇಳ್ತಾ ಇದ್ರಲ್ಲ ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್ ಅಂತ. ಸೊ ಅದು ನಾಟ್ ಜಸ್ಟ್ ಮನೆಯಲ್ಲಿ ರಾಜರಾಜೇಶ್ವರಿ ಮೇಡಮ್ ಅವ್ರು ಹೇಳ್ದಂಗೂ ಮನೆಯಲ್ಲೂ ಅದು ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್ ಆಗ್ತಾ ಹೋಗುತ್ತೆ. ಅಪ್ಪ ಅಮ್ಮ ಹೊಡೆದಾಡೋದು, ಜಗಳ ಹೊಡೆಯೋದು, ಅದು
ನಾರ್ಮಲೈಸ್ ಆಗ್ತಾ ಹೋಗುತ್ತೆ. ಮೂವೀಸ್ನಲ್ಲೂ ನೀವು ನೋಡಿದ್ದೀರಾ, ಮುಂಚೆ ಹಳೆ ಕಾಲದ ಮೂವೀಸಲ್ಲಿ ಕೊಲೆ ಮಾಡೋದನ್ನೆಲ್ಲ ಅಷ್ಟೊಂದು ಡೀಟೇಲಾಗೆ ತೋರಿಸ್ತಾ ಇರಲಿಲ್ಲ. ಸುಮ್ಮನೆ ಹೀಗೆ ಚಾಕು ಹಾಕೋದು ಸತ್ತೋಗೋದು ಆ ಥರ ಸೀನ್ಗಳು ಇರ್ತಾಯಿತ್ತು. ಇವಾಗ ಮೂವೀಸಲ್ಲಿ ಕೈ ಕಟ್ ಮಾಡೋದು, ರಕ್ತ ಬರೋದು ಫುಲ್ ಡೀಟೇಲ್ಡಾಗೆ ತೋರಿಸ್ತಾರೆ. ಯಾಕಂದರೆ ಅದೇ ಸ್ಟಿಮ್ಯುಲಸ್ ಹ್ಯಾಬಿಚುಯೇಷನ್ ಆಗೋದ್ರಿಂದ ಆ ಲೆವೆಲಿಗೆ ಬ್ರೈನಲ್ಲಿ ಏನು ಸ್ಟಿಮ್ಯುಲೇಟ್ ಆಗ್ತಾ ಇತ್ತು, ಇವಾಗ ಈ ಥರ ಸೀನ್ಸ್ಗಳು ನೋಡಬೇಕಾಗತ್ತೆ ಅದೇ ಸ್ಟಿಮ್ಯುಲೇಷನ್ ಆಗೋದಕ್ಕೆ ಬ್ರೈನಿಗೆ, ಅಷ್ಟೇ ಅರ್ಥ ಆಗೋದಕ್ಕೆ ಬ್ರೈನಿಗೆ. ಸೊ ಹಾಗೆ ಓವರ್ ದ ಟೈಮ್ ತುಂಬ ಥಿಂಗ್ಸ್ನ ನಾವು ನಾರ್ಮಲೈಸ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಕುಡ್ ಬಿ ಬಿಕಾಸ್ ಆಫ್ ಸೋಷಲ್ ಮೀಡಿಯಾ, ಮೂವೀಸ್, ಎನಿಥಿಂಗ್. ಇದರಿಂದ ಆ್ಯಸ್ ಮ್ಯಾಮ್ ಸೆಡ್ ಅರ್ಲಿ ಆಗಿ ರೆಕಗ್ನೈಸ್ ಮಾಡಿ, ಇವರು ಹೇಳ್ತಾ ಇದ್ರು ಅದು ಒಂದು ತಕ್ಷಣದಲ್ಲಿ ಮಾಡೋ ಅಂಥ ಸಿಚುವೇಶನ್ ಅಲ್ಲ, ಅದು ನೋಡಿಕೊಂಡು ಸೈನ್ಸ್ ಇರುತ್ತೆ, ಥ್ರೆಟ್ಸ್ ಕೊಡ್ತಾ ಇರ್ತಾರೆ, ನಾನು ನಿಂಗೆ ಸಾಯಿಸ್ಬಿಡ್ತೀನಿ, ನಾನು ನಿಂಗೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಆ ಥರ ಸಿಚುವೇಶನಲ್ಲಿ ಹೆಲ್ಪ್ ಸೀಕ್ ಮಾಡಬೇಕು. ಸರ್ ಹೇಳ್ದಂಗೆ ಪೊಲೀಸ್ ಹತ್ರ ಹೋಗಿ ಹೇಳಬೇಕು ಈ ಥರ ಆಯಿತು, ಅಥವಾ ದೊಡ್ಡವ್ರು ಹಿರಿಯರಿಗೆ ಹೇಳಬೇಕು, ಅಥವಾ ಮಾನಸಿಕ ತೊಂದರೆ ಇದೆ ಅಂತ ಅನಿಸ್ತಾ ಇದ್ರೆ, ನನಗೇನೋ ಮಾಡ್ತಾ ಇದೆಯಾ ಅನಿಸಿದ್ರೆ ಮಾನಸಿಕ ತಜ್ಞವ್ರ ಹತ್ರ ಹೋಗಿ ಹೆಲ್ಪ್ ಸೀಕ್ ಮಾಡಬೇಕು ಅಂತ. ಎಸ್, ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.